ವಕ್ಫ್ ವರದಿ ಮುಚ್ಚಿಡಲು ವಿಜಯೇಂದ್ರ 150 ಕೋಟಿ ಆಫರ್ ಕೊಟ್ಟಿದ್ರು ಎಂಬ ಆರೋಪ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸರ್ಕಾರದ ಸಿಬಿಐಗೆ ಒಪ್ಪಿಸುವ ಚಿಂತನೆ ವಿಧಾನಸಭೆಯಲ್ಲಿನ ವಾಕ್ಸಮರದ ಬೆನ್ನಲ್ಲೇ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಮತ್ತೊಮ್ಮೆ ಮಾತನಾಡಿದ್ದಾರೆ. ನನ್ನ ವರದಿ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಕಳ್ಳರು ಕೂಡ ಸಿಕ್ಕಾಕೊಳ್ತಾರೆ ಅಂದ್ರು. ಅಲ್ಲದೆ ವಿಜಯೇಂದ್ರ ಯಾವುದೇ ಆಫರ್ ಕೊಟ್ಟಿಲ್ಲಪ್ಪ ಅಂತ ಕೂಡ ಹೇಳಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಣಿಪಾಡಿ ಆರೋಪಗಳಿಗೆ ಸವಾಲನ್ನ ಹಾಕಿದ್ದಾರೆ, ಸಾಬೀತು ಮಾಡಲಿ ಅಂತ. ವಿಜಯೇಂದ್ರ, ಸದಾನಂದಗೌಡ, ಯತ್ನಾಳ್ ಕೂಡ ಮಾತನಾಡಿದ್ದಾರೆ. ಈ ಮಧ್ಯೆ ವಕ್ಫ್ ಆಸ್ತಿ ಒತ್ತುವರಿ ಸಂಬಂಧ ನ್ಯಾಯಾಂಗ ತನಿಖೆ ಕೋರಿ ಪಿಐಎಲ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಖರ್ಗೆ ಅವರೇ, ನನ್ನ ವರದಿಯನ್ನ ನೀವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವೆಲ್ಲರೂ ಕಳೆದು ಸಿಕ್ಕಿ ಬೀಳ್ತೀರಾ. ಮಿಸ್ಟರ್ ಸೀನಿಯರ್ ಖರ್ಗೆ ಅವರು ಕೂಡ ಸಿಕ್ಕಿ ಬೀಳ್ತಾರೆ. ನಿಮ್ಮ ಇಡೀ ಕಾಂಗ್ರೆಸ್ ಸಿಕ್ಕಿ ಬಿದ್ದಿದ್ದಾರೆ. 2,30,000 ಕೋಟಿಯಷ್ಟು ಪ್ರಾಪರ್ಟಿ ನೀವು ಕಬಳಕೆ ಮಾಡಿದ್ದೀರಿ. ನೀವು ವಿಜೇಂದ್ರನವರೇ ಆಫರ್ ಮಾಡಿದ್ದಾರೆ. ವಿಜೇಂದ್ರ ಆಫ್ ಮಾಡಿ ನಿಮ್ಗೆ ಇದು ಬರುವುದಿದೆ, ಬೇಕಾದ್ರೆ ನೀವು ಮೌನ ವಹಿಸಬಹುದು ಹೇಳಿದ್ದಾರೆ. ಆದ್ಮೇಲೆ ಗೊತ್ತಾಯ್ತಂಗೆ ವಿಜೇಂದ್ರ ನನ್ನ ಡೆಪ್ತ್ ನೋಡ್ಲಿಕ್ಕೆ ಅವ್ರ ಮಾತು ಹೇಳಿದ್ರು ವಿನ ಆಕ್ಚುಲಿ ಮಾಡಬೇಕಂತಿಲ್ಲ. ನಮ್ಮ ಕಾಂಗ್ರೆಸ್ ಹೆಸರಿದ್ರೆ, ನಮ್ಮ ಪಾಲಿದ್ರೆ, ನಂದೇ ಪಾಲಿದ್ರೆ ಬಯಲ್ ಮಾಡಿ ಯಾರು ಬೇಡ ಅಂದಿದ್ದಾರೆ. ಎಲ್ಲ IT, ED, CBI ಎಲ್ಲ ಕಳಿಸ್ಲಿ, ಯಾರು ಬೇಡ ಅಂದಿದ್ದಾರೆ. ಖರ್ಗೆ ಕುಟುಂಬ, ಕಮರುಲ್ ಇಸ್ಲಾಂ ಅವ್ರ ಕುಟುಂಬ, ಧರಮ್ ಸಿಂಗ್ ಸಾಹೇಬ್ರ ಕುಟುಂಬ, ಸಿದ್ದರಾಮಯ್ಯ. ನನ್ನೆ ಮುಖ್ಯಮಂತ್ರಿಗಳಿಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ. ಅನ್ವರ್ ಮಾನಪ್ಪಾಡಿ ಅವರು ನನ್ನ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಒಪ್ತೇವೆ, ಆದ್ರೆ ಅನ್ವರ್ ಮಾನಪ್ಪಾಡಿ ವರದಿನ ಒಪ್ಪಲ್ಲ ಅಂತ ಹೆಂಗಾಗ್ತದೆ? ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ? ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಮಾನಪ್ಪಾಡಿ ಅವರ ವರದಿ, ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫ್ CBI ಕೊಡ್ಲಿ, ಅವರೇ ಕೊಡ್ಲಕ್ ಬರ್ತದ. CBI ಬರೆದ್ರೆ CBIದವ್ರು ಬಂದು ತನಿಖೆ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ನಲ್ಲಿ ಬರ್ಕೋತಾರೆ, ದಾಖಲೆ ಇದ್ರ ಬಿಡುಗಡೆ ಮಾಡ್ಲಿ. BJP ಅವ್ರನ್ನ ಎದುರಾಗ ಸಿಲುಕಿಸಬೇಕು ಅನ್ನೋದು ಬಿಟ್ರೆ ಮತ್ತೊಂದೇನು ಇಲ್ಲ. ತನಿಖೆ ಕೊಡ್ಬೇಕಾಗಿರೋದು ಇವರು, ಸಾಬೀತು ಮಾಡ್ಲಿ ಅಂತ ಮತ್ತೆ ಮಾಣಿಪಾಡಿಗೆ ಹೇಳಿದ್ರೆ ಖರ್ಗೆ ಪ್ರಿಯಾಂಕ್ ಕೇಳಿದ್ ಸರಿ, ಕಳಿಸಿ ಅಂತಾರೆ. ಅವ್ರು ಕಳ್ಸಕ್ಕೆ ಅವ್ರು ಬರಂಗಿಲ್ವಲ್ಲ ನಿಮ್ಮ ರಾಜ್ಯದಲ್ಲಿ ಈಗ. ಹಾಗಾಗಿ ನೀವು ಬರೆದು ಬಿಡಿ ಒಂದು ಕಾಗದಾನ, ಎತ್ಕೊಂಡೋಗ್ರೆ ಯಾರು CBIನವ್ರು ಬೇಕಾದ್ರೆ ಅದೇನಾಗತ್ತೆ ಆಗೋಗ್ಬಿಡ್ಲಿ ಅಂತ. ಅದು ಆಗಿಬಿಡ್ಲಿ. ಬಹುದಿನಗಳ ಕನಸು ಈ ವಕ್ಫ್ ಪ್ರಾಪರ್ಟಿ ಕತೆ. ನೋಡ್ಬಿಡೋಣ ಅದು ಏನೇನಾಗಿದೆ ಅಂತ. ಯಾರ್ಯಾರು ಲೂಟಿಕೋರರು ಇದ್ದಾರಾ ಇಲ್ಲವಾ, ಸುಮ್ಮನೆ ಯಾರ್ದೋ ಹೆಸರು ಹೇಳ್ತಿದ್ದಾರಾ, ನಿಜವಾಗ್ಲೂ ಲೂಟಿ ಹೊಡೆದು ತಿಂದಿರೋರು ಸೈಲೆಂಟಾಗಿ ಒಳಗಡೆ ಇಲಿಗಳ ಥರ ಬಿಲಾ ಕೊರ್ಕೊಂಡಿವ್ಯಾ, ಅಥವಾ ಘನತೆವೆತ್ತ ವ್ಯಕ್ತಿಗಳಂತೆ ಪೋಸ್ ಕೊಟ್ಕೊಂಡಿದ್ದವರ ಕಚಡ ಬುದ್ಧಿಗಳೇನು ಗೊತ್ತಾಗ್ಲಿ ಬಿಡಿ. ಕೊಟ್ಬಿಡ್ರಪ್ಪ, ನಿಮಗೆ ಕಳ್ಕೊಳ್ಳೋದು ಏನ್ರಪ್ಪ ಇದೆ ಇದರಲ್ಲಿ? ಇಬ್ರು ಪ್ರಕಾರ ಖರ್ಗೆ ಅವರು ಹೆದರ್ಕೋತಿಲ್ಲ, ಅವ್ರೇನು ಹೆದರ್ಕೊಳ್ಳಲ್ಲ. CM ಏನೇ ಹೆದರ್ಕೊಳ್ಳಲ್ಲ, ಬಿಕಾಸ್ ಅವರೇ ಎಕ್ಸೆಲ್ ಹಾಕಿದ್ದಾರೆ. ಈಗ ಇನ್ನು ಏನಿದೆ ಅದರಲ್ಲಿ? ಕ್ವಾಟ ಕೈ ತೊಳ್ಕಂಡ ಮುಚ್ಚಿಡೋದು, ಅಷ್ಟೇ. ಅದರೊಳಗಡೆ ಹಂಗೆ ಆ ವಿಜಯೇಂದ್ರನ್ನು ಸಿಕ್ಕಾಕಿಸ್ಬಿಡ್ಬೋದು. ಎಷ್ಟೋ ಐಡಿಯಾ.